ಮೇಕೆದಾಟು ಯೋಜನೆ ತಾಂತ್ರಿಕವಾದ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನೋದು ಒಂದು ಭಾಗ ಆದರೆ ಅದರ ಪ್ಯಾರಲೆಲ್ ಆಗಿ ರಾಜಕೀಯ ಮೇಲಾಟಗಳು ಕೂಡ ಸಮಾನವಾಗಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಇದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅಂದರೆ ನಾವು ಬಳಕೆ ಮಾಡ್ಕೊಳ್ತಾ ಇರೋದು ಕುಡಿಯೋ ನೀರಿಗಷ್ಟೇ, ತಮಿಳುನಾಡಿಗೆ ಕೊಡಬೇಕಾದ ನೀರಿನ ಪ್ರಮಾಣ ಏನಿದೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ ಸೇರಿಸಬೇಕಾದ 177 TMC ನೀರೇನಿದೆ ಅದನ್ನು ಕೊಡಲೇಬೇಕಾದ ಜವಾಬ್ದಾರಿ ನಮಗಿದೆ, ನಾವು ಅದನ್ನು ಪಾಲನೆ ಮಾಡ್ತೀವಿ ಕೂಡ. ಇದು ನಮ್ಮ ರಾಜ್ಯದ ಅದರಲ್ಲೂ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸುತ್ತಮುತ್ತಲ ಜನರ ಕುಡಿಯೋ ನೀರಿಗಾಗಿ ನಾವು ಮಾಡ್ಕೊಳ್ತಾ ಇರುವ ವ್ಯವಸ್ಥೆ ಪೋಲಾಗಿ ಹೋಗ್ತಿದೆಯಲ್ಲ, ಸಮುದ್ರದ ಪಾಲಾಗ್ತಾ ಇದೆಯಲ್ಲ, 100 TMC ನೀರು ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಅದನ್ನು ನಾವು ಸಂರಕ್ಷಿಸಿ ಇಟ್ಟುಕೊಳ್ಳೋ ಹಾಗೆ ಕಷ್ಟ ಕಾಲದಲ್ಲಿ ತಮಿಳುನಾಡಿಗೂ ಹಾಗೆ ಕರ್ನಾಟಕ ಎರಡೂ ರಾಜ್ಯಕ್ಕೆ ಅನುಕೂಲ ಆಗಲಿಕ್ಕೆ ಈ ಯೋಜನೆ ಸಹಾಯಕ. ಇದನ್ನು ಕನ್ವಿನ್ಸ್ ಮಾಡುವಲ್ಲೂ ಕೂಡ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇದೆಯಾ ಅನ್ನೋ ದೊಡ್ಡ ಅನುಮಾನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಾವು ಮೊದಲ 2 ವರದಿಯಲ್ಲಿ ಮೇಕೆದಾಟು ಯೋಜನೆ ಯಾವ ಹಂತದಲ್ಲಿದೆ, ಟೆಕ್ನಿಕಲ್ ಯಾವ ಹಂತದಲ್ಲಿ ಬಂದು ನಿಂತಿದೆ, ಹಾಗೆ ರಾಜಕೀಯವನ್ನ ಒಂದು ಸ್ವಲ್ಪ ಸ್ಲೈಟ್ ಆಗಿ ಹೇಳಿ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದಿನ ಹಂತದಲ್ಲಿ ನೋಡೋಣ ಇದಕ್ಕಿರುವಂತಹ ಮಾರ್ಗಗಳು ಏನೇನಿದೆ ಪರ್ಯಾಯವಾಗಿ ಅದನ್ನು ನೋಡೋಣ. ಆದರೆ ಆಸ್ ಆಫ್ ನೌ ಎಲ್ಲೋ ಒಂದು ಕಡೆ ತಮಿಳುನಾಡು ಸರ್ಕಾರವನ್ನು ಅಥವಾ ತಮಿಳುನಾಡಿನ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜವಾಬ್ದಾರಿ ಕರ್ನಾಟಕದ ರಾಜಕಾರಣಿಗಳದ್ದು, ಅದು ಸರಿಯಾಗಿ ಆಗ್ತಿಲ್ವಾ ಅನ್ನೋ ಸಂದೇಹ. ಸ್ಮಿತಾ, ಈ ಮುಂದಿನ ಎಳೆಯಲ್ಲಿ ನೀವು ಹೇಳಿದ್ರಲ್ಲ, ಮುಂದಿನ ಎಳೆಯಲ್ಲಿ ನೋಡೋಣ ಅಂತಲೇ ಅದೇ ವಿಚಾರ ಬರುತ್ತೆ. ತಮಿಳುನಾಡು ಇವತ್ತು ಏನು ಮಾಡ್ತಾ ಇದೆಯಲ್ಲ ಅದು ಬರುತ್ತೆ. ಸೊ ಅದನ್ನು ನಾವು ನೋಡೋಣ. ಆದರೆ ಬಹುಶಃ ಯಾಕೆ ಈ ಹಂತಕ್ಕೆ ಯಾಕೆ ಬಂದು ನಿಂತಿದೆ ನೋಡಿ. ಈ 4 ವರ್ಷ ಹೋದರೆ ಸ್ಮಿತಾ, ಶತಮಾನೋತ್ಸವ. ಯಾವುದರ ಶತಮಾನೋತ್ಸವ? ಮೇಕೆದಾಟು ಯೋಜನೆಯ ಯೋಚನೆ. ಸರ್ ಎಂ ವಿಶ್ವೇಶ್ವರಯ್ಯನವರು, ಭಾರತ ರತ್ನ, ಅವರಂಥದ್ದೊಂದು ಯೋಚನೆ ಮಾಡಿದ್ರಲ್ಲ, ಆ ಯೋಚನೆಯ ಶತಮಾನೋತ್ಸವ ಯಾವಾಗ? 2030ಕ್ಕೆ. ಆದರೆ ಇವತ್ತು ನಾವು ಯಾವ ಹಂತದಲ್ಲಿದ್ದೀವಿ? ಇನ್ನೂ ವಿಸ್ತೃತ ಯೋಜನಾ ವರದಿ, ಅದಕ್ಕೆ ಒಪ್ಪಿಗೆ ಪಡೆಯುವ ಹಂತದಲ್ಲೇ ಇದ್ದೀವಿ. 100 ವರ್ಷಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ಯೋಜನೆಗೆ ರಾಜಕೀಯ ಅಡ್ಡಗಾಲ ಆಗಬಹುದು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ಲೇ ಬೇಡ. 100 ವರ್ಷದ ನಂತರವೂ ಕೂಡ ಇನ್ನು ಯೋಜನಾ ವರದಿಯ ಹಂತದಲ್ಲೇ ಇದ್ದೀವಿ ನಾವು. ಅಂದರೆ ಇನ್ನು ಹಾಗಾದರೆ ಯೋಜನೆ ಅದು ಜಾರಿ ಆಗೋದು ಇನ್ನೆಷ್ಟು ವರ್ಷ ಬೇಕಾಗ್ಬೋದು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ, ಇಲ್ಲಿ 2 ಆಯಾಮ ಇದೆ ಸ್ಮಿತಾ. ಒಂದು, ನೀವು ಹೇಳಿದಾಗೆ ಬೆಂಗಳೂರಿಗರ ಹಾಗೂ ಬೆಂಗಳೂರಿನಲ್ಲಿರುವಂಥ ಎಲ್ಲ ಜಿಲ್ಲೆಯವರು, ಎಲ್ಲ ರಾಜ್ಯದವರು ಎಲ್ಲರೂ ಇದ್ದಾರೆ ಇಲ್ಲಿ, ಅವರೆಲ್ಲರ ಕುಡಿಯುವ ನೀರಿನ ದಾಹ. ಮತ್ತೊಂದು ಕಡೆ ಡೆಲ್ಟಾ ಪ್ರದೇಶದ ಕೃಷಿಕರ ಅವರ ವ್ಯವಸಾಯ, ಕೃಷಿ, ಆ ಬೆಳೆ, ಅದರ ಪ್ರಯತ್ನ, ಅವರು ನಿರಂತರವಾಗಿ ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು. ಸೊ ಇದೆರಡರ ನಡುವೆ ಈ ಯೋಜನೆ ಇವತ್ತು ನಿಂತಿದೆ. ಪ್ರಯತ್ನಗಳು ಜಾರಿಯಲ್ಲಿತ್ತು. 2007ರಲ್ಲಿ ನ್ಯಾಯಾಧಿಕರಣದ ಏನು ತೀರ್ಪು ಬಂತು ಅದರಲ್ಲಿ ಮೇಕೆದಾಟು ಬಗ್ಗೆ ಹೆಚ್ಚು ಹೇಳಲಿಲ್ಲ. ಆದರೆ 2018ರ ತೀರ್ಪು ಬಂತಲ್ಲ, ಅದಾದ ನಂತರ ಕರ್ನಾಟಕ ನಿಜವಾಗಿಯೂ ತುಂಬ ಸೀರಿಯಸ್ ಆಗಿ ಹೌದಪ್ಪ ಈ ಯೋಜನೆಯನ್ನು ನಾವು ಮಾಡ್ಬೋದು. ಕುಡಿಯುವ ನೀರಿನ ಯೋಜನೆಯಲ್ಲಿ ನೋಡಿ, ಆರಂಭ ಆಗಿದ್ದು ವಿದ್ಯುತ್ ಉತ್ಪಾದನೆ ಯೋಜನೆ ಅಂಥೇಳಿ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂಥೇಳಿ. ಆದರೆ ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇರೋದು ಕುಡಿಯೋ ನೀರಿನ ಯೋಜನೆ ಅಂತಲೇ. ನಿಜ 400 ಮೆಗಾವ್ಯಾಟ್ನಷ್ಟು ಈ ವಿದ್ಯುತ್ತಲ್ಲಿ ಉತ್ಪಾದನೆ ಆಗುತ್ತೆ. ಆದರೂ ಕೂಡ ಕುಡಿಯುವ ನೀರಿನ ಯೋಜನೆ ಅನ್ನುವ ದೃಷ್ಟಿಯಿಂದ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಉಂಟು ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರುವಂಥದ್ದು. ಈಗ ಹಾಗೆ ಕುಡಿಯುವ ನೀರಿನ ಯೋಜನೆಗೂ ಕೂಡ ತಮಿಳುನಾಡು ಆಕ್ಷೇಪ ವ್ಯಕ್ತಪಡ್ತಾ ಇರೋದು ಯಾವ ಹಂತಕ್ಕೆ ಹೋಗಿದೆ ಇವತ್ತು ಕೂಡ ನೋಡಿ ಎಷ್ಟು ರೆಲವೆಂಟ್ ಇದೆ ಅಂದರೆ ನಿಮ್ಗೆ ಹೇಳ್ತೀನಿ. ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೀತಾ ಇದೆ. ತಮಿಳುನಾಡು ಇವತ್ತು ಆ ಇಶ್ಯೂನಲ್ಲಿ ರೈಸ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆ ನಾವು ಬರಗಾಲದ ಛಾಯೆಯನ್ನು ಎದುರಿಸ್ತಾ ಇದ್ದೀವಿ. ಕಾವೇರಿ ವಿಚಾರ ಮತ್ತೆ ಎಗೈನ್ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಮತ್ತೊಮ್ಮೆ ಸಂಘರ್ಷಕ್ಕೆ ಎಡೆ ಮಾಡುವಂಥ ಸಾಧ್ಯತೆಗಳು ಮೇಲ್ನೋಟ ಗೋಚರಿಸ್ತಾ ಇದೆ. ಅದರ ನಡುವೆ ಮೇಕೆದಾಟು ಯೋಜನೆ. ನಿಜ ಸುಪ್ರೀಂ ಕೋರ್ಟಲ್ಲಿ ತಮಿಳುನಾಡು ಹಾಕಿದಂಥ ಮರುಪರಿಶೀಲನಾ ಅರ್ಜಿ ಅದು ವಜಾ ಆಯಿತು. ಅದಾದ ನಂತರ ಅವರು ಕೈ ಕಟ್ಕೊಂಡು ಕೂತಿಲ್ಲ. ಏನು ಮಾಡಿದ್ರು, ಏನಾಗ್ತಾ ಇದೆ ಮತ್ತು ಮುಂದೇನಾಗುತ್ತೆ ಅದು ನಾವು ಮುಂದಿನ ವರದಿಯಲ್ಲಿ ನೋಡೋಣ. ಆದರೆ ಇಲ್ಲಿಯವರೆಗೂ ಏನಾಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ನಿರಾಸೆ ಆಗುತ್ತೆ, ಬೇಸರ ಆಗುತ್ತೆ. ಕೆಲವರು ತಮ್ಮ ಆಶಾಭಾವನೆಯನ್ನು ಕಳೆದುಕೊಳ್ಳುವಂಥ ಹಂತಕ್ಕೂ ಕೂಡ ಹೋದದ್ದಿದೆ. ಯಾಕಂದರೆ ಮೇಕೆದಾಟು ಬಿಡಿ, ಈಗ ಕಬಿನಿ, ಹಾರಂಗಿ, ಹೇಮಾವತಿ ಅದಕ್ಕೂ ಕೂಡ ತಮಿಳುನಾಡು ಅಡ್ಡಗಾಲ ಹಾಕಿತ್ತಲ್ಲ, ಅವೆಲ್ಲ ಇತಿಹಾಸ ನಾವು ನೋಡಿದ್ವಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಮುಂದೆ ಮತ್ತಷ್ಟು ರಾಜಕೀಯ ಸವಾಲುಗಳಿದೆ. ಆ ಸವಾಲುಗಳೆಲ್ಲವನ್ನೂ ಮೀರಿ ದಾಟೀತೆ ಮೇಕೆದಾಟು, ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಸ್ಮಿತಾ.